ಚಾಮರಾಜನಗರ ಜಿಲ್ಲೆ BRT ವ್ಯಾಪ್ತಿಯಲ್ಲೇ ಬರುವಂತಹ ಬೂದಿ ಪಡಗ ಅನ್ನುವಂತ ಒಂದು ಹೊಸ ಆನೆ ಶಿಬಿರ. ಅದು ಗಜೇಂದ್ರ ಅನ್ನುವಂತ ಒಂದು 70 ವರ್ಷದ ಆನೆ. ಅದು ಹಿಂದೆಲ್ಲ ದಸರಾಕ್ಕೆಲ್ಲ ಪಾರ್ಟಿಸಿಪೇಷನ್ ಮಾಡ್ತಿದ್ದು. ಸುಮಾರು ಒಂದೂವರೆ ದಶಕ 2 ದಶಕದ ಹತ್ರ ಅದು ಆತರ ಆಕ್ಟಿವಿಟೀಸ್ ಅಲ್ಲಿ ಇತ್ತು. ಹಿಂದೆ ಒಂದು ಆನೆ ಮತ್ತೆ ಮಾವುತ ಈ ತರ ಸಾವು ಸಂಭವಿಸಿ ಒಂದು ಅಹಿತ ಘಟನೆಗಳು. ಅದನ್ನ ಕೇಗುಡಿಯಲ್ಲಿ ಇದ್ದಂತ ಆನೆಯನ್ನ ಬೂದಿ ಪಡಗಕ್ಕೆ ಹಾಕ್ತಾರೆ. ಬೂದಿ ಪಡಗ ಈಗ ಡೆವಲಪ್ ಆಗ್ತಾ ಇರುವಂತದ್ದು ಬಹಳ ಹೊಸ ಕ್ಯಾಂಪ್. ಅದು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗದೆ ಇರುವಂತಹ ಈ ಬೂದಿ ಪಡಗ ಕ್ಯಾಂಪ್ ಅಲ್ಲಿ ಈ ಆನೆ ಒಂಟಿಯಾಗಿತ್ತು. ವಸ್ತುನಿಷ್ಠವಾಗಿ ಆದಂತಹ ಕ್ಯಾಂಪೇನ್ ಅನ್ನ ನಮ್ಮ ಮಾನ್ಯ ಅರಣ್ಯ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಗಮನಿಸಿ ಅವರ ಕಾರ್ಯಾಲಯಕ್ಕೆ ನಾವೊಂದು ಧನ್ಯವಾದಗಳನ್ನ ಹೇಳ್ಬೇಕು. ದುಬಾರೆ ಇರ್ಬೋದು, ಮತ್ತಿಗೋಡೆ ಇರ್ಬೋದು, ಇದು ಯಾವುದೇ ಕ್ಯಾಂಪ್ಗಳಲ್ಲಿ ಅದು ಸ್ಥಳಾಂತರ ಮಾಡಿ ಕೊನೆ ಸಮಯದಲ್ಲಿ ಅದು ಆನೆಗಳ ಒಟ್ಟಿಗೆ ಬೆರೆತು ಇರೋ ಹಾಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆ ನೀಡಿದ್ದಾರೆ. ಸಚಿವರ ಆದೇಶದಲ್ಲಿ ಸದ್ಯಕ್ಕೆ ಅದನ್ನ ಅವಲೋಕನ ಮಾಡಿಬಿಟ್ಟು ಒಂದಿಷ್ಟು ಕ್ರಮ ತೆಗೆದುಕೊಳ್ಳಿ ಅಂತ ಇದೆ. ಈಗಿರುವಂತ ಯಾವುದೇ ಕ್ಯಾಂಪ್ಗೆ ಅದನ್ನ ಸ್ಥಳಾಂತರ ಮಾಡಬಹುದು, ಒಂಟಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗೆ ನಮ್ಮ ಪರಿಸರ ಆಸಕ್ತರು, ಆನೆ ಪ್ರಿಯರು ಮತ್ತೆ ಕೆಲವರು ಮನವಿಯನ್ನು ಸಲ್ಲಿಸಿದ್ರಲ್ವಾ, ಅವರು ನಿಜವೂ ಮನವಿ ಸಲ್ಲಿಸಿದ್ರಲ್ಲಿ ಡಿಟೇಲ್ ಆಗಿ ಬರೆದಿದ್ರು. ಅವರೆಲ್ಲರ ಮನವಿಗೆ ಸ್ಪಂದನೆ ಮಾಡಿರುವಂತಹ ಒಂದು ಆದೇಶ ನಮಗೆ ನಿಜವೂ ಖುಷಿ ಆಗಿದೆ. ಯಾಕಂದ್ರೆ ಇಷ್ಟು ಸಣ್ಣ ಸಣ್ಣ ಕ್ಯಾಂಪೇನ್ ಗಳನ್ನ ಕೂಡ ಅವ್ರಿರೋದಕ್ಕೆ ಗಮನಿಸ್ತಿರೋದು. ಎಷ್ಟು ಮನವಿ ಕೊಟ್ರು, ಅದು ಎಷ್ಟು ನೀವು ಅದನ್ನ ಕಳಕಳಿಯಿಂದ ಬೇಡ್ಕೊಂಡ್ರು. ನಮ್ಮಂತ ಜರ್ನಲಿಸ್ಟ್ಗಳು ಎಷ್ಟು ಬರೋದು ಸ್ಟೋರಿಗಳನ್ನ ನಾವು ಹಿಂದಿನಿಂದನೂ ಬೇಕಾದ್ರೆ ನಾವು ಹೇಳ್ತೀವಿ. ಬೇಕಾದ್ರೆ ಜಿಗುಪ್ಸೆ ಬಂದು ಹೋಗಿದೆ ಈ ವಿಷಯದಲ್ಲಿ. ಆದ್ರೆ ಸಚಿವರು ಏನಾದ್ರು ಆಗ್ಲಿ ಒಂದು ಒಳ್ಳೆ ಕೆಲಸ ನಮ್ಮ ಅಧಿಕಾರಿಗಳು ಸೇರಿ ಅದನ್ನ ಮಾಡಿದ್ರೆ, ಈ ಸಮಸ್ಯೆನ ಅರ್ಥ ಮಾಡ್ಕೊಂಡು ಈ ಕ್ಯಾಂಪೇನ್ ಅನ್ನ ಗಮನಿಸಿ ಈ ತರ ಒಂದು ಆದೇಶ ಮಾಡಿರೋದಕ್ಕಾಗಿ ನಾವೊಂದು ಧನ್ಯವಾದಗಳನ್ನ ಹೇಳಬೇಕು. ಆನೆಯು ಕೂಡ ಅಲ್ಲಿ ಇರೋದು ಬೇಡ, ಮತ್ತೆ ಇನ್ನೊಂದು ವರದಿ ಕೊಟ್ಟು ನಮ್ಮ ಸ್ನೇಹಿತರ ಪ್ರಕಾರ ಸುವರ್ಣವತಿ ಅಂತ ಒಂದು ನದಿ ಹರಿಯುತ್ತೆ. ಅದು ಈ ಬೇಸಿಗೆಲೆಲ್ಲ ಬತ್ತು ಹೋಗುತ್ತೆ, ನೀರು ಗಲೀಜಾಗಿರುತ್ತೆ. ಅಲ್ಲಿ ಅಂತ ಒಂದು ಪೂರಕ ವಾತಾವರಣ ಇಲ್ಲ ಅಂತ ಹೇಳ್ತಿದ್ರು. ಯಾವ ಕಾರಣಕ್ಕಾಗಿ ಅದನ್ನ ಕ್ಯಾಂಪ್ ಘೋಷಣೆ ಮಾಡಿದ್ರು, ಯಾವ ಸರ್ಕಾರದಲ್ಲಿ ಮಾಡಿದ್ರು, ಅದು ಇನ್ ಯಾಕೆ ಡೆವಲಪ್ ಮಾಡಿಲ್ಲ ಈ ತನಕ, ಅವೆಲ್ಲವೂ ಕೂಡ ನಮ್ಮ ಸಚಿವರು ಅದನ್ನ ಪರಿಶೀಲನೆ ಮಾಡ್ಲಿ. ಹಿಂದೆ ಯಾರೋ ವರದಿ ಕೊಟ್ಟಿದ್ರಂತೆ ಒಳ್ಳೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಹೇಳಿ. ನಾವು ಹಂಗ್ ಹೇಳೋದಕ್ಕೆ ಬರೋದಿಲ್ಲ. ಯೂಸ್ ಆಗಂಗಿದ್ರೆ ಅದು ಡೆವಲಪ್ ಆದ್ಮೇಲೆ ಬೇಕಾದ್ರೆ ಆನೆಗಳನ್ನ ತರಲಿ. ಆ ತನಕ ಯಾವ್ದೋ 1 ಆನೆ 2 ಆನೆ ಕಳ್ಸೋದು, ಒಂದು ಮಾವತರಲ್ಲಿ ಬಿಡೋದು, ಒಂದೊಂದೇ ಮನೆಯನ್ನು ಬಿಡೋದು, ಆ ತರ ಎಲ್ಲ ಮಾಡೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಅಲ್ಲಿ ನಮ್ಮ ಪರಿಸರ ಆಸಕ್ತರಿಗೂ ಆ ತರದೊಂದು ಕಾಳಜಿ ಇದೆ. ಮಾವುತರ ಮೇಲೆ ಅಟ್ಯಾಕ್ ಮಾಡಿದ್ದು ಈ ತರ ಎಲ್ಲ ಕಥೆಗಳು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ಆನೆಯ ಬಗ್ಗೆ. ಘನತೆ ಇರುವಂತ ಆನೆ, ಯಾಕಂದ್ರೆ ನಮ್ಮ ದಸರಾಕ್ಕೆ ಪಾರ್ಟಿಸಿಪೇಷನ್ ಮಾಡಿರುವಂತ ಗಜೇಂದ್ರ ಬಹಳ ಒಳ್ಳೆ ಆನೆ ಅಂತ ನಾವೆಲ್ಲ ಓದ್ಕೊಂಡು ತಿಳ್ಕೊಂಡಿದ್ದೀವಿ. ನಾನಂತೂ ಅದನ್ನ ನೋಡಿಲ್ಲ. ನೋಡೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಕ್ಯಾಂಪಲ್ ಅದಿದ್ರೆ ನನಗೂ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು.